ಸ್ನೇಹಿತರೆ ನಮಸ್ಕಾರ. SRB ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಲವಾರು ಅಪ್ಡೇಟ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು. 10 kg ಅಕ್ಕಿಯಲ್ಲಿ ಈಗ ಬರೀ 5 kg ಅಕ್ಕಿಯನ್ನು ಕೊಡ್ತಾರೆ. ಇನ್ನುಳಿದ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ನ ಕೊಡಲಿದ್ದಾರೆ ಅಂತ ಹೇಳ್ಬೋದು. ಇಂದಿರಾ ಕಿಟ್ ವಿತರಣೆ ಮಾಡಲಿದ್ದಾರೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಕೆಲವರಿಗೆ ಇದು ಬ್ಯಾಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಹೆಚ್ಚುವರಿ 5 kg ಬದಲಿಗೆ ಈಗ ಇಂದಿರಾ ಆಹಾರ ಕಿಟ್ ವಿತರಿಸಲು ನಿರ್ಧರಿಸಲಾಗಿದೆ. ಈ ಕಿಟ್ನಲ್ಲಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು 5 kg ಅಕ್ಕಿ ಇರಲಿದೆ. ಅಕ್ಕಿಯ ದುರ್ಬಳಕೆ ತಡೆಯುವುದು ಇದರ ಉದ್ದೇಶವಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ನ ಕೊಟ್ಟಿದೆ. ಹೆಚ್ಚುವರಿ 5 kg ಅಕ್ಕಿ ಬದಲು ಆಹಾರ ಕಿಟ್ ನೀಡಲು ನಿರ್ಧರಿಸಿದ ಸಚಿವ ಸಂಪುಟ 61.19 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಕುಟುಂಬದ ತಲಾ ಒಬ್ಬರಿಗೆ 10 kg ಅಕ್ಕಿ ಘೋಷಣೆ ಮಾಡಿತ್ತು. ಆರಂಭದಲ್ಲಿ ಅಕ್ಕಿ ದಾಸ್ತಾನು ಲಭ್ಯವಿಲ್ಲ ಎಂದು 10 kg ಪೈಕಿ 5 kg ಅಕ್ಕಿ ನೀಡಿ ಉಳಿದ 5 kg ಅಕ್ಕಿ ಹಣವನ್ನು ಫಲಾನುಭವಿಗಳಿಗೆ ಕುಟುಂಬದ ಯಜಮಾನರ ಖಾತೆಗೆ ಜಮೆ ಮಾಡಲಾಗುತ್ತಿತ್ತು. ಆ ಬಳಿಕ ಅಕ್ಕಿಯ ದಾಸ್ತಾನು ಲಭ್ಯವಾದ ಹಿನ್ನೆಲೆ ತಲಾ 10 kg ನೀಡಲಾಗಿತ್ತು. ಗುರುವಾರ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟದ ಆಹಾರ ಕಿಟ್ ನೀಡಲು ತೀರ್ಮಾನಿಸಲಾಗಿದೆ. ಹಾಗಿದ್ರೆ ಇಂದಿರಾ ಆಹಾರ ಕಿಟ್ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಗ್ಗೆ ಸಚಿವ HK ಪಾಟೀಲ್ ಮಾಹಿತಿ ನೀಡಿದ್ದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ಚೀಟಿದಾರರಿಗೆ ಅಕ್ಕಿಯ ಜೊತೆಗೆ ಪರ್ಯಾಯವಾಗಿ ಇಂದಿರಾ ಆಹಾರ ಕಿಟ್ ವಿತರಿಸಲು ಸಂಪುಟ ಅನುಮೋದನೆ ನೀಡಿದೆ. 61.19 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಪೌಷ್ಟಿಕ ಆಹಾರ ಕಿಟ್ಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಹಾಗಿದ್ರೆ ಅನ್ನಭಾಗ್ಯ ಆಹಾರ ಕಿಟ್ನಲ್ಲಿ ಏನೆಲ್ಲ ಸಿಗಲಿದೆ? ತೊಗರಿಬೇಳೆ 2 kg, ಅಡುಗೆ ಎಣ್ಣೆ 1 kg, ಸಕ್ಕರೆ 1 kg, ಇದರ ಜೊತೆಗೆ ಉಪ್ಪು ಕೂಡ 1 kg. ನಿಮಗೆ 5 kg ಬದಲಾಗಿ ಈ ದಿನಬಳಕೆಯ ವಸ್ತುಗಳನ್ನು ಕೊಡಲಿದ್ದಾರೆ. ಹಾಗಿದ್ರೆ ಅನ್ನಭಾಗ್ಯ ಅಕ್ಕಿ ದುರ್ಬಳಕೆ ತಡೆಯುವ ಉದ್ದೇಶದಿಂದಾಗಿ 5 kg ಅಕ್ಕಿಯ ಜೊತೆಗೆ ಈ ಕಿಟ್ ಅನ್ನು ನೀಡಲಾಗುವುದು. ಈ ಹಿಂದೆ ಹೆಚ್ಚುವರಿ 5 kg ಅಕ್ಕಿ ಬದಲು ನೀಡಲಾಗುತ್ತಿದ್ದ ಹಣದ ಬದಲಿಗೆ ಈ ಕಿಟ್ ನೀಡಲಾಗುತ್ತದೆ. ಅಕ್ಕಿ ದುರ್ಬಳಕೆ ತಡೆಯುವುದು ಕೂಡ ಇದರ ಉದ್ದೇಶವಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಹಾಗಿದ್ರೆ ಕುಟುಂಬದ ಸದಸ್ಯರಿಗೆ 10 kg ಹೊರೆ. ಕುಟುಂಬದ ಸದಸ್ಯರಿಗೆ ತಲಾ 10 kg ಅಕ್ಕಿ ಸಿಗುತ್ತಿದ್ದ ಕಾರಣ ದುರ್ಬಳಕೆಯಾಗುತ್ತಿತ್ತು. ಕುಟುಂಬಗಳಲ್ಲಿ 5 ಜನ ಇದ್ದರೆ 50 kg ಅಕ್ಕಿ ತಿಂಗಳಿಗೆ ಬರುತ್ತಿತ್ತು. ಇದು ಕುಟುಂಬಗಳಿಗೂ ಹೊರೆಯಾಗುತ್ತಿತ್ತು. ಸದ್ಯ ಇದರ ದಿನಸಿ ಸಾಮಗ್ರಿ ಒಳಗೊಂಡ ಕಿಟ್ ನೀಡುತ್ತಿರುವುದು ಫಲಾನುಭವಿಗಳಿಗೂ ಕೂಡ ಅನುಕೂಲವಾಗಲಿದೆ. ಕಿಟ್ನ ಅಂದಾಜು ಮೌಲ್ಯ ಎಷ್ಟು? ಕಿಟ್ನಲ್ಲಿ 2 kg ತೊಗರಿಬೇಳೆ ಬರಲಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಬೇಳೆ ಪ್ರತಿ ಕೆಜಿಗೆ 110 ರೂಪಾಯಿ ಇದ್ದು 2 kg ಅಂದರೆ 220 ರೂಪಾಯಿ ಆಗಲಿದೆ. ಹಾಗಿದ್ರೆ 1 kg ಅಡುಗೆ ಎಣ್ಣೆ ಬೆಲೆ 100 ರೂಪಾಯಿ ಇದೆ. ಸಕ್ಕರೆ 40 ರೂಪಾಯಿ ಇದೆ ಕೆಜಿಗೆ. ಅದರ ಜೊತೆಗೆ ಉಪ್ಪು ಕೂಡ ಕೆಜಿಗೆ 10 ರೂಪಾಯಿ ಇದೆ. ಸೇರಿ ಕಿಟ್ನ ಮೌಲ್ಯ 350 ರೂಪಾಯಿ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೆ ಮತ್ತೊಂದು ಉಪಯುಕ್ತವಾದ ಮಾಹಿತಿ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.